ಕುರು ಕಡಿಮೆ ಮಾಡಲು ಇಲ್ಲಿದೆ ಸಿಂಪಲ್ ಮನೆಮದ್ದು. ಸಾಮಾನ್ಯವಾಗಿ ಮುಖದಲ್ಲಿ ಮೊಡವೆಗಳಾಗುವುದು ಸಹಜ. ಆದರೆ ಅದೇ ರೀತಿಯಲ್ಲಿ ಚರ್ಮದ ಮೇಲೆ ಕೆಂಪು ಗುಳ್ಳೆಗಳಾಗಿ ಅದರಲ್ಲಿ ಕೀವು ತುಂಬಿಕೊಳ್ಳುವುದನ್ನು ಕುರು ಅಂತ ಕರೆಯಲಾಗುತ್ತೆ. ಇದು ಆದಂತಹ ಜಾಗದಲ್ಲಿ ಉರಿ ಮತ್ತು ವಿಪರೀತ ನೋವು ಇರುತ್ತೆ. ಈ ರೀತಿಯ ಕುರು ಕಂಡುಬರುವುದಕ್ಕೆ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ನಂಜಿನ ಅಂಶ ಹೆಚ್ಚಾಗಿರುವಂಥದ್ದು ಅಥವಾ ಕೆಟ್ಟ ರಕ್ತ ಇದ್ದಾಗ ನಮ್ಮ ದೇಹ ಈ ಕುರುವಿನ ಮೂಲಕ ಅದನ್ನು ಹೊರಹಾಕಲು ಪ್ರಯತ್ನಿಸುತ್ತೆ. ಇದು ಹೆಚ್ಚಾಗಿ ತೊಡೆ ಪೃಷ್ಠದ ಭಾಗದಲ್ಲಿ ಕಂಡುಬರುತ್ತೆ. ಆ ಸಂದರ್ಭದಲ್ಲಿ ನಡೆದಾಡಲು ಅಥವಾ ಕುಳಿತುಕೊಳ್ಳಲು ಕಷ್ಟವಾಗುತ್ತೆ. ಕೆಲವರಿಗೆ ನೋವಿನಿಂದ ಜ್ವರ ಕೂಡ ಬರಬಹುದು. ಹಾಗಾದರೆ ಈ ರೀತಿಯ ನೋವು ನೀಡುವಂತಹ ಕುರುವಿನಿಂದ ಮುಕ್ತಿ ಪಡೆಯಲು ಏನೆಲ್ಲ ಮಾಡಬಹುದು? ಆಯುರ್ವೇದದ ಪ್ರಕಾರ ಪಿತ್ತ ಮತ್ತು ವಾತದೋಷದಿಂದ ದೇಹದಲ್ಲಿ ಕಲ್ಮಶ ಇದ್ದರೆ ಪದೇ ಪದೇ ಕುರು ಉಂಟಾಗುತ್ತೆ. ಆಗ ರಕ್ತ ಶುದ್ಧೀಕರಣ ಮಾಡುವುದು ಅಗತ್ಯವಾಗಿರುತ್ತೆ. ಕೆಲವು ಕುರುಗಳು ಕೇವಲ ಚರ್ಮದ ಮೇಲೆ ಕೆಂಪು ಗುಳ್ಳೆಗಳಾಗಿರುತ್ತೆ. ಇನ್ನು ಕೆಲವು ಕೀವು ತುಂಬಿಕೊಂಡ ಕುರುಗಳಾಗಿರುತ್ತೆ. ಎರಡು ಕೂಡ ಅತೀವ ನೋವನ್ನು ನೀಡುತ್ತೆ. ಹೀಗಾಗಿ ಇದನ್ನ ಕಡಿಮೆ ಮಾಡುವುದರ ಜೊತೆಗೆ ದೇಹದಲ್ಲಿನ ಕಲ್ಮಶ ಹೊರಹಾಕಲು ಹಾಗೆ ರಕ್ತ ಶುದ್ಧೀಕರಣ ಮಾಡಲು ಸಹಾಯ ಮಾಡುವ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಮನೆಮದ್ದು ಇಲ್ಲಿದೆ. ದೇಹದಲ್ಲಿ ಯಾವ ಭಾಗದಲ್ಲಿಯಾದರೂ ಕೂಡ ಕುರು ಕಂಡು ಬಂದರೆ ಮೊದಲು ಯಾವುದಾದರೂ ಹೂವಿನ ಮೊಗ್ಗನ್ನ ಅರೆದು ಆ ಕುರುವಿನ ಮೇಲೆ ಹಚ್ಚಿ. ಈ ರೀತಿ ಮಾಡುವುದರಿಂದ 2ನೇ ದಿನದಲ್ಲಿ ಕುರು ಮತ್ತು ನೋವು ಎರಡೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಕುರುವಾದಾಗ ಬೇವಿನ ಎಲೆಗಳ ಬಳಕೆಯನ್ನು ಹೆಚ್ಚಿಸಬೇಕು. ಆ ಎಲೆಗಳ ಪೇಸ್ಟನ್ನು ತಯಾರಿಸಿ ಕುರುವಾದ ಜಾಗದಲ್ಲಿ ಹಚ್ಚಿದ್ರೆ 1-2 ದಿನದಲ್ಲಿ ನೋವು ಗುಳ್ಳೆ ಎರಡೂ ಕೂಡ ಶಮನವಾಗುತ್ತೆ. ಇನ್ನು ಕುರುವಾದಾಗ ಬಸಳೆ ಸೊಪ್ಪನ್ನು ಅರೆದು ಹಚ್ಚುವುದರಿಂದ ಕೂಡ ನೋವು ಗುಳ್ಳೆ ಎರಡೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಹಾಗಲಕಾಯಿ ರಕ್ತ ಶುದ್ಧೀಕರಣ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಇದರಿಂದಾಗಿ ಕುರು ಉಂಟಾಗುವುದಿಲ್ಲ. ಹೀಗಾಗಿ ಪ್ರತಿದಿನ 5 ml ಅಥವಾ 10 ml ನಷ್ಟು ಹಾಗಲಕಾಯಿ ರಸವನ್ನು ಸೇವನೆ ಮಾಡುವಂಥದ್ದು ದೇಹಕ್ಕೆ ಬಹಳ ಒಳ್ಳೆಯದು. ಇನ್ನು ಸಾಧ್ಯವಾದಷ್ಟು ನೀರನ್ನು ಕುಡಿಯುವುದು. ಇದು ದೇಹದಲ್ಲಿನ ಕಲ್ಮಶಗಳನ್ನು ಶೋಧಿಸಿ ಮೂತ್ರದ ಮೂಲಕ ಹೊರಹಾಕುವ ಕೆಲಸವನ್ನ ಮೂತ್ರಪಿಂಡಗಳು ಮಾಡುವುದರಿಂದ ರಕ್ತ ಶುದ್ಧಿ ಆಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.